ಗ್ರಾಮೀಣ ಸೊಬಗು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಉಪ್ಪು ಸಾಂಬಾರು ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಇದು ನಾಟಿ ಸ್ಟೈಲ್ ಮತ್ತು ಮಂಡ್ಯ ಸ್ಟೈಲ್. ನಾನಿವತ್ತು ನಿಮಗೆ ನುಗ್ಗೆ ಸೊಪ್ಪು ಉಪ್ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ. ಇವಾಗ ಹೆಸರು ಕಾಳು ಮತ್ತು ಬೇಳೆಕಾಳನ್ನ ತೊಳೆದು ಇಟ್ಕೊಂಡಿದ್ದೀನಿ. ಮತ್ತು ಇದರೊಳಗಡೆ ಒಂದು ಟೊಮೊಟೊ ಹಾಕ್ತಿದ್ದೀನಿ. ಇಷ್ಟು ನುಗ್ಗೆ ಸೊಪ್ಪು ಹಾಕಿ ಕೂಗಿಸ್ಕೋಬೇಕು, 2 ಕೂಗಿಸ್ಕೋಬೇಕು. ಆ ಸೊಪ್ಪು, ಬೇಳೆಕಾಳು ಮತ್ತು ಟೊಮೊಟೊನ ನಾನು ಕೂಗಿಸಿ 3 ಕೂಗಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಮತ್ತೆ ಇನ್ನೊಂದ್ಸಲ ಬೇಯಿಸ್ಬೇಕಾಗುತ್ತೆ, ನಾನು ತೋರಿಸ್ತೀನಿ. ಈಗ ಖಾರಕ್ಕೆ ಉಪ್ಸಾರು ಖಾರಕ್ಕೆ ಏನೇನು ಬೇಕು ಅನ್ನೋದನ್ನ ನಾನು ಈಗ ತೋರಿಸ್ತೀನಿ. ನೋಡಿ, ಉಪ್ಸಾರು ಖಾರಕ್ಕೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಫಸ್ಟು ನೋಡಿ, ಜೀರಿಗೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಆ ಪ್ರಮಾಣದಲ್ಲಿ ಹಾಕ್ಕೋಬೋದು. ಮೆಣಸು ಮತ್ತು ಉಪ್ಪು, ಖಾರಕ್ಕೆ ತಕ್ಕಷ್ಟು ಉಪ್ಪು ಹಾಕಬೇಕು. ಸಾಂಬಾರಿಗೆ ನಾವು ಸಪ್ರೇಟಾಗಿ ಉಪ್ಪು ಹಾಕ್ತೀವಿ. ಉಪ್ಪು ಆದಮೇಲೆ ನೋಡಿ, ಇಷ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಒಂದು ಬೆಳ್ಳುಳ್ಳಿ ಹಾಕಿದ್ದೀನಿ. ಇಷ್ಟು ಹುಣಸೆಹಣ್ಣು ಹಾಕ್ತೀನಿ. ನೋಡಿ, ಈಗ ಜೀರಿಗೆ, ಮೆಣಸು, ಉಪ್ಪು ಮತ್ತು ಬೆಳ್ಳುಳ್ಳಿ, ಹುಣಸೆಹಣ್ಣು ಇಷ್ಟು ಮೆಟೀರಿಯಲ್ ಇದರಲ್ಲಿದೆ. ನಾನು ಈಗ ಮೆಣಸಿನಕಾಯಿ ಹುರ್ಕೋತೀನಿ. ನೋಡಿ, ನಾನು ಇದನ್ನು ತೆಗೆದಿಲ್ಲ. ನೋಡಿ, ಮೆಣಸಿನ್ಕಾಯಿ ಇರೋವಂಥದ್ದನ್ನು ತೆಗೆದಿಲ್ಲ. ಎಣ್ಣೆ ಕೂಡ ಹಾಕಿಲ್ಲ, ನಾನು ಹಾಗೆ ಹುರ್ಕೋತಾ ಇದ್ದೀನಿ. ಇದನ್ನು ಹಾಗೆ ಹುರ್ಕೋಬೇಕು. ಇದೇ ಬಾಣಲಿ ನಾನು ಪಲ್ಯ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ನಾನು ದೊಡ್ಡ ಬಾಣಲಿ ಮೆಣಸಿನ್ಕಾಯಿ ಹುರ್ಕೋತಾ ಇದ್ದೀನಿ. ಘಾಟೇನೇನು ಬರೋದಿಲ್ಲ. ಸೊ ನಾವು ಹಂಗೆ ಹುರ್ಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ನಾನು ನಾಟಿ ಅಂದರೆ ನಾವು ಊರಲ್ಲೆಲ್ಲ ಕೆಂಡದಲ್ಲಿ ಸುಟ್ಕೋತಾ ಇದ್ವಿ. ಇವಾಗ ಕೆಂಡ ಎಲ್ಲ ಇಲ್ಲ ಅಲ್ವಾ, ಎಲ್ಲ ಗ್ಯಾಸೇ ಅಲ್ವಾ, ಎಣ್ಣೆ ಹಾಕ್ಬಿಟ್ಟು ಉರಿಬಾರ್ದು. ನೋಡಿ, ಹಿಂಗೆ ಹುರ್ಕೋಬೇಕು. ಅದು ಸ್ವಲ್ಪ ಜಾಸ್ತಿ ಸ್ವಲ್ಪ ಸಿಹಿಯವರೆಗೆ ಹುರಿಬೇಕು. ನೋಡಿ, ಮೆಣಸಿನ್ಕಾಯಿನ ನಾವು ಅದಕ್ಕೆ ಹುರ್ಕೊಂಡಿದ್ದೀನಿ. ಈ ಮೆಣಸಿನ್ಕಾಯಿನ ತೆಗೆದು ಮಿಕ್ಸಿ ಜಾರಲ್ಲಿ ಹಾಕೋತೀನಿ. ಮೆಣಸಿನ್ಕಾಯಿ ಹುರಿದು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಖಾರ ರುಬ್ಬಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನೀವು ತಣ್ಣೀರು ಬಳಸಬಾರ್ದು. ನೋಡಿ, ಬೇಳೆಕಾಳು, ಹೆಸರುಕಾಳು ಮತ್ತು ಸೊಪ್ಪು ಬೇಯಿಸ್ಕೊಂಡಿದ್ದೀನಲ್ಲ, ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೋಡಿ, ಇಷ್ಟು ಹಾಕ್ಕೊಂಡಿದ್ದೀನಿ, ಸಾಕಾಗುತ್ತೆ. ಇದಕ್ಕೆ ಇದೇ ಸಾಂಬಾರು ಇದೆಯಲ್ಲ, ಇದನ್ನೇ ಹಾಕ್ಕೊಂಡು ನಾವು ರುಬ್ಕೋಬೇಕು. ನೀರು ಹಾಕ್ಕೊಂಡು ರುಬ್ಬಾರ್ದು. ಇದಕ್ಕೆ ತೆಂಗಿನಕಾಯಿ ಕೂಡ ಆ್ಯಡ್ ಮಾಡಬಾರ್ದು. ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದೇ ಸಾಂಬಾರು ಹಾಕ್ಕೊಂಡು ನಾನು ರುಬ್ಕೊಂಡು ತೋರಿಸ್ತೀನಿ ನಿಮಗೀಗ. ಉಪ್ಸಾರು ಖಾರ ರುಬ್ಕೊಂಡಿದ್ದೀನಿ. ನೋಡಿ, ಇದ್ರೊಳಗಡೆ ಒಂದು ಬಟ್ಲಲ್ಲಿ ಎಷ್ಟು ಖಾರ ಬೇಕು ಅಷ್ಟು ಖಾರ ಎತ್ಕೋತೀನಿ. ನಾನು 1-2 ದಿನಕ್ಕೆ ಇಟ್ಕೋತೀನಿ. ಇದರಿಂದ ಬೇರೆ ಥರ ಕೂಡ ಮಾಡ್ಬೋದು. ಸೊ ಹಾಗಾಗಿ ಜಾಸ್ತಿನೇ ತೊಗೊಂಡೆ. ಇದ್ರೊಳಗಡೆ ನಾನು ಟೊಮೊಟೊ ಇದೆಯಲ್ಲ, ಈ ಟೊಮೊಟೊನ ರುಬ್ಕೋತೀನಿ. ಟೊಮೊಟೊ ಪೇಸ್ಟ್ ರೆಡಿಯಾಗಿದೆ. ನೋಡಿ, ಖಾರ ಈ ಕಡೆ ರುಬ್ಬಿಟ್ಕೊಂಡಿದ್ದೀನಿ. ಸ್ವಲ್ಪ ಖಾರ ಇದರೊಳಗಡೆ ಉಳಿಸ್ಕೊಂಡು ಟೊಮೊಟೊ ಹಾಕ್ಕೊಂಡು ರುಬ್ಕೊಂಡೆ. ನಾನು ರುಬ್ಕೊಂಡು ಇದಕ್ಕೆ ನೀರು ಆ್ಯಡ್ ಮಾಡಿ, ನಮಗೆ ಯಾವ ಪ್ರಮಾಣದಲ್ಲಿ ಸಾಂಬಾರು ಬೇಕು ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ಮತ್ತೆ ಕುದಿಯೋಕೆ ಇಡಬೇಕು. ನೋಡಿ, ಈಗ ನನಗೆ ಇಷ್ಟು ನೀರು ಬೇಕು, ಇಷ್ಟು ಸಾಂಬಾರು ಬೇಕು. ಇದರಲ್ಲಿ ಸೊಪ್ಪು, ಕಾಳು, ಪಲ್ಯ ಎಲ್ಲ ಇದೆ. ನಾನು ಸ್ಟವ್ ಅಂಟಿಸ್ಬಿಟ್ಟು 1-2-3 ಕುದಿಬೇಕು. ವಿಸಲೇನು ಬರ್ಸೋದು ಬೇಡ. ನಾನು ಆಲ್ರೆಡಿ 3 ಕೂಗಿಸ್ಕೊಂಡಿದ್ದೆ. ಈ ಸಾಂಬಾರಿಗೆ ಎಷ್ಟು ಬೇಕು ಉಪ್ಪು ಇವಾಗ ಹಾಕಬೇಕು. ಯಾಕೆ ಅಂದರೆ ಮೊದಲೇ ಹಾಕ್ಬಿಟ್ರೆ ನಮ್ಮ ಸಾಂಬಾರು ಪ್ರಮಾಣ ಯಾವ ಪ್ರಮಾಣದಲ್ಲಿ ಮಾಡ್ಕೋತೀವಿ ಅನ್ನೋದು ಗೊತ್ತಾಗೋದಿಲ್ಲ. ಸೊ ನಾವು ಸಾಂಬಾರನ್ನ ಯಾವ ಪ್ರಮಾಣದಲ್ಲಿ ಮಾಡ್ಕೋತೀವಿ ಅಂದಮೇಲೆ, ಮಾಡ್ಕೊಂಡು ಆದಮೇಲೆ ನಾವು ಉಪ್ಪು ಹಾಕಬೇಕಾಗತ್ತೆ. ನಾನು ಇವಾಗ ಉಪ್ಪು ಹಾಕಿದ್ದೀನಿ. ಈಗ ಇಲ್ಲಿ ಸೊಪ್ಪು ಮತ್ತು ಕಾಳನ್ನು ನಾನು ಬೇಯಿಸಿಟ್ಕೊಂಡಿದ್ದೆಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸಾಂಬಾರನ್ನ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಸಪ್ರೇಟ್ ಮಾಡಿಕೊಂಡು. ಈಗ ಈ ಪಲ್ಯ ಮಾಡ್ಕೊಳ್ಳೋಣ. ಸಾಕು, ಎಣ್ಣೆ ಕಾದಿದೆ. ಈರುಳ್ಳಿ ಹಾಕೋಣ. ಈರುಳ್ಳಿ ಇಷ್ಟು ಫ್ರೈ ಆಗಿದೆ. ಈಗ ಈ ಸಾಂಬಾರು ಕುದೀತಾ ಇದೆ. ಇಷ್ಟು ಕುದ್ದಿದ್ರೆ ಸಾಕಾಗುತ್ತೆ ಸಾಂಬಾರು. ನಾನು ಅದಕ್ಕೆ ಮುಚ್ಚಿಬಿಟ್ಟು ಸ್ಟವ್ ಆಫ್ ಮಾಡ್ತೀನಿ. ಸಾಂಬಾರು ರೆಡಿಯಾಗಿದೆ. ಈಗ ಪಲ್ಯ ಒಂದು ಮಾಡ್ಕೋಬೇಕಷ್ಟೇ. ನಾನು ಈರುಳ್ಳಿಗೆ ಈ ಸೊಪ್ಪು ಕಾಳು ಏನಿದೆ ಅದನ್ನು ಆ್ಯಡ್ ಮಾಡ್ತೀನಿ. ಸೊಪ್ಪು ಕಾಳು ಆ್ಯಡ್ ಮಾಡಿದ್ದೀನಿ. ಈಗ ತೆಂಗಿನ ತುರಿ ಹಾಕ್ತೀನಿ. ತೆಂಗಿನಕಾಯಿ ಸೇರ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಇದೆಲ್ಲ ನೀಟಾಗಿ ನೀರು ಸುಂಡೋ ಥರ ತಿರ್ಕೋಬೇಕು. ತಿರ್ಕೊಂಡ್ರೆ ಉಪ್ಪು ಸಾಂಬಾರು ರೆಡಿ ಆಯಿತು.
ಸಾಂಬಾರು ರೆಡಿಯಾಗಿದೆ. ಸೊಪ್ಪಿನ ಪಲ್ಯ ಹಾಕ್ಕೊಂಡು ಖಾರ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ತೆಳ್ಳು ಮುದ್ದೆ ಮಾಡಿ ಇಟ್ಕೊಂಡು ಸ್ವಲ್ಪ ಸಾಂಬಾರನ್ನ ಬಿಟ್ಕೊಂಡು ಅರ್ಧ ನಿಂಬೆಹಣ್ಣು ಕಟ್ ಮಾಡಿ ಹಿಂಡ್ಕೊಂಡು 1 ಸ್ಪೂನ್ ತುಪ್ಪನ ಹಾಕ್ಕೊಂಡು ನುಗ್ಗೆ ಸೊಪ್ಪಿಂದನೇ ಮಾಡಿರೋವಂಥ ಬೋಂಡನ ಸೈಡಲ್ಲಿ ಇಟ್ಕೊಂಡು ನಾವು ಊಟ ಮಾಡ್ತಾಯಿದ್ರೆ ಆ ಊಟದ ಮುಂದೆ ನಮ್ಗೆ ಯಾವ ಊಟನೂ ಟೇಸ್ಟ್ ಕೊಡೋದಿಲ್ಲ. ಮಂಡ್ಯ ಶೈಲಿಯ ಉಪ್ಸಾಂಬಾರು ಮುದ್ದೆ ಯಾರಿಗೆಲ್ಲ ಇಷ್ಟ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.